ಎಣ್ಣೆ ಹೊಡೆಯೋದು ದಮ್ ಹೊಡೆಯೋದು ಆರೋಗ್ಯಕ್ಕೆ ಹಾನಿಕಾರಕ. ಮತ್ತೆ ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಬನ್ನಿ ಬನ್ನಿ ಸರ್, ನನ್ನ ಮನೆ ಸ್ವಲ್ಪ ಚಿಕ್ಕದು. ಪರವಾಗಿಲ್ಲ ಬಿಡಿ ಡೈರೆಕ್ಟ್ರೆ. ಸಿನಿಮಾ ಮಾಡೋದಕ್ಕೆ ಮುಂಚೆ ಡೈರೆಕ್ಟರ್ ಎಲ್ಲ ಚಿಕ್ಕ ಚಿಕ್ಕ ಮನೇಲಿ ಇರ್ತಾರೆ. ಸಿನಿಮಾ ಆದ್ಮೇಲೆ ಡೈರೆಕ್ಟರ್ ದೊಡ್ಡ ಮನೇಲಿ ಇರ್ತಾರೆ, ಪ್ರೊಡ್ಯೂಸರ್ ಬಾಡಿಗೆ ಮನೇಲಿ ಇರ್ತಾರೆ. ಎಲ್ಲ ಜನರ ಆಶೀರ್ವಾದ ಸರ್. ಈ ಡೈರೆಕ್ಟರ್ಗಳಿಗೆ ಯಾಕೆ ಇಷ್ಟೊಂದು ಸಿಗರೇಟ್ ಸೇರ್ತಾರೆ? ಸಿಗರೇಟ್ ಸೇದಿದ್ರೆ ಐಡಿಯಾ ಏನಾದ್ರೂ ಸಿಗುತ್ತಾ? ನಾನು ಬೇಕಂದ್ರೆ ಸಿಗರೇಟ್ ಸೇದಲ್ಲ ಸರ್. ಮತ್ತೆ ಇದು ನನ್ನ ಹೋರಾಟ. ಗೌರ್ಮೆಂಟ್ ಸಿಗರೇಟ್ ಬ್ಯಾನ್ ಮಾಡೋ ತನಕ ಸೇರ್ತೀನಿ. ಹಾಗಾದ್ರೆ ಡ್ರಿಂಕ್ಸ್? ಅದು ಕೂಡ ಸೇಮ್ ಹೋರಾಟನೇ. ಆಗ್ಲಿ, ನಿಮ್ಮ ಹೋರಾಟ ಈಗೇನೆ ಇರ್ಲಿ. ಥ್ಯಾಂಕ್ ಯು ಸರ್. ಭರತ್ ನಿಮ್ಮ ಹತ್ರ ಒಳ್ಳೆ ಸ್ಟೋರಿ ಇದೆ ಅಂತ ಹೇಳಿದ್ರು. ಆ ಸ್ಟೋರಿ ಕೇಳೋಣವಾ? ಖಂಡಿತ ಸರ್. ಸ್ಟೋರಿ ನಾವು ಹೋರಾಟ ಮಾಡ್ಕೊಂಡೇ ಕೇಳೋಣವಾ? ಅದಕ್ಕೇನಂತೆ. ನೀವು ಯಾರ ಅಭಿಮಾನಿ? ನಾನು ಓಲ್ಡ್ ಮಂಕ್ ಅಭಿಮಾನಿ ಸರ್. ಕಾರ್ಪೊರೇಷನ್ ನೀರು ಸರ್, ಏನಾಗಲ್ಲ, ತಗೊಳ್ಳಿ. ಈ ಕಾರ್ಪೊರೇಷನ್ ಮೇಲೆ ನನಗೊಳ್ಳೆ ನಂಬಿಕೆ ಇದೆ. ಅವರು ಕುಡಿಯೋ ನೀರಲ್ಲಿ ಜನರಿಗೆ ಮೋಸ ಮಾಡಲ್ಲ ಅಂತ. ಬಿಯರಿಗಿಂತ ಪ್ಯೂರ್ ಆಗಿದೆ ಈ ನೀರು. ಚಿಯರ್ಸ್. ಹಾಗಾದ್ರೆ ನೀವು ಮಿನರಲ್ ವಾಟರ್ ವೇಸ್ಟ್ ಅಂತೀರಾ? ಮಿನರಲ್ ವಾಟರ್ ಎಲ್ಲ ಮಿಂಡ್ರಿಗೆ ಕೊಟ್ಟಿದ್ರು ಬಿಸ್ನೆಸ್ ಮಾಡಿದೆ ಸರ್, ಬೇರೆ ಏನಿಲ್ಲ. ಡೈರೆಕ್ಟ್ರೆ, ನಮ್ಮದು ಕೂಡ ಒಂದು ವಾಟರ್ ಬಿಸ್ನೆಸ್ ಇದೆ ರೀ. ನೀವು ಬಿಡಿ ಸರ್, ನೀವು ಪ್ರೊಡ್ಯೂಸರ್. ಕೆರೆ ನೀರನ್ನು ಕೆರೆ ಚೆಲ್ತೀರಾ ಅಂದರೆ ಆ ನೀರಲ್ಲಿ ಮಾಡಿದ್ದು ಈ ನೀರಲ್ಲಿ ಬಿಡ್ತಿಲ್ವಾ ರೀ? ಡೈರೆಕ್ಟ್ರೆ, ಅದೆಲ್ಲ ಬಿಡಿ, ನಿಮ್ಮ ಸಿನಿಮಾ ಕತೆ ಹೇಳಿ. ಸರ್, ತಪ್ಪು ತಿಳ್ಕೊಬೇಡಿ. ಈಗ ಪ್ರೊಡ್ಯೂಸರ್ ಕತೆ ಕೇಳಿ, ಆ ಕತೆ ಚೆನ್ನಾಗಿದೆ, ಈ ಕತೆ ಚೆನ್ನಾಗಿಲ್ಲ ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ? ಅಂದ್ರೆ ಪ್ರೊಡ್ಯೂಸರ್ ಕತೆ ಕೇಳಲಿಕ್ಕಿಲ್ವಾ? ಪ್ರೊಡ್ಯೂಸರ್ಸ್ ಎಲ್ಲ ಕತೆ ಕೇಳಿ ಸಿನಿಮಾ ಇಟ್ಟಾಗೋದಾದ್ರೆ ಎಲ್ಲ ಸಿನಿಮಾ ಇಟ್ಟಾಗಬೇಕಲ್ಲ. ವರ್ಷಕ್ಕೊಂದೆರಡು ಸಿನಿಮಾ ಇಟ್ಟಾಗುತ್ತೆ. ಯಾಕೆ ಎಲ್ಲ ಪ್ರೊಡ್ಯೂಸರ್ ಕತೆ ಕೇಳಲ್ವಾ? ಯಾಕೆ ಸರ್ ಕೇಳಲ್ವಾ? ಹಾಗಾದ್ರೆ ಕತೆ ಹೇಳಲ್ವ ನೀವು? ಲಕ್ಷ್ಮೀದಾಸ್ ಸರ್, ಸುಮ್ಮನೆ ವಿಷಯ ಅಂದಷ್ಟೇ. ಮತ್ತೆ ನನ್ನ ಕತೆ ಸಿನಿಮಾ ಆದರೆ ಅವಾರ್ಡ್ ಫಿಕ್ಸ್. ಹಾಗಾದ್ರೆ ನಿಮ್ಮದು ಅವಾರ್ಡ್ ಸಿನಿಮಾ ಕಮರ್ಷಿಯಲ್ ಅಲ್ವಾ? ಯಾಕೆ ಸರ್, ಅವಾರ್ಡ್ ಸಿನಿಮಾ ಅಲ್ವಾ? ಕಮರ್ಷಿಯಲ್ ಸಿನಿಮಾ ಮಾತ್ರ ಸಿನಿಮಾನ ರೀ? ಡೈರೆಕ್ಟ್ರೆ, ಕಮರ್ಷಿಯಲ್ ಸಿನಿಮಾ ಅಂದರೆ 4 ಫೈಟ್ 4 ಸಾಂಗ್ ಇರಬೇಕು. ಸಿನಿಮಾ ಸೂಪರ್ ಹಿಟ್. 4 ಫೈಟ್ 4 ಸಾಂಗ್ ಇದ್ರೆ ಸಿನಿಮಾ ಹಿಟ್. ಅಂದರೆ ಕತೆಗೆ ವ್ಯಾಲ್ಯೂ ಇಲ್ವಾ ಸರ್? ನಿಮ್ಮ ಕತೆಗೆ ವ್ಯಾಲ್ಯೂ ಇದೆ, ಬಟ್ ಪ್ರೊಡ್ಯೂಸರ್ ದುಡ್ಡಿಗೆ ವ್ಯಾಲ್ಯೂ ಇಲ್ವಾ? ಸರ್, ಲಕ್ಷ್ಮಿನ ಕದಿಬೋದು, ಸರಸ್ವತಿನ ಕದಿಯೋಕ್ಕಾಗಲ್ಲ, ಕಲಿಬೇಕು. ಅರ್ಥ ಆಯ್ತು ಅನ್ಕೋತೀನಿ. ರೀ, ನಿಮ್ಮ ಕತೆ ಹೇಳ್ರಿ. ಪ್ರೊಡ್ಯೂಸರ್ಸ್ಗೆ ಕತೆ ಹೇಳೋದು ಡೈರೆಕ್ಟರ್ಗಳ ಕರ್ಮ. ಏನಂದ್ರಿ? ಏನಿಲ್ಲ ಸರ್, ಕತೆ ಕೇಳಿ ಸರ್. ಹೇಳಿ ಸರ್. ಕತೆ ಬಂದು ಒಂದು ಡೈರೆಕ್ಟರ್ ರೂಮಿಂದ ಓಪನ್ ಆಗುತ್ತೆ ಸರ್. ಅಲ್ಲಿಗೊಂದು ಹುಡುಗಿ ಎಂಟ್ರಿ ಆಗ್ತಾಳೆ ಸರ್. ಅವಳೇ ಈ ಸಿನಿಮಾದ ಹೀರೋಯಿನ್. ಫಸ್ಟ್ ಓಪನಿಂಗಲ್ಲಿ ಹೀರೋಯಿನ್ ಎಂಟ್ರಿ ಆಗ್ತಾಳೆ, ಅಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ ಸರ್. ಗುರು, ನೀನು ಯಾವಾಗ ಬಂದೆ? ಈಗ ತಾನೇ ಬಂದೆ. ಏನು ಹಗಲ್ ಕನಸು ಕಾಣ್ತಿದ್ಯಾ? ಇಲ್ಲ, ಗಾಢವಾಗಿ ಯೋಚನೆ ಮಾಡ್ತಿದ್ದೆ. ಏನು ವಿಷಯ? ಇದು ಈ ತಂದೆ ತಾಯಿ ದೇವರಂತಾರಲ್ಲ, ಅದಕ್ಕೇನೀಗ? ಅದೇ ತಂದೆ ತಾಯಿ ಮಕ್ಕಳು ಕಳ್ಳರಾದರೆ ಕಳ್ಳನ ಮಕ್ಕಳು ಅಂತ ಯಾಕಂತಾರೆ? ಮತ್ತಿನ್ನೇನು ಅನ್ಬೇಕು? ದೇವ್ರ ಮಕ್ಕಳು ಅನ್ಬೇಕಲ್ಲ. ಡೈರೆಕ್ಟರ್ ಸರ್, ನಿನ್ನೆ ರಾತ್ರಿ ಯಾವ ಬ್ರ್ಯಾಂಡ್ ತಗೊಂಡಿರೋದು? ನಮ್ಮದು ಗೊತ್ತಲ್ಲ, ಓಲ್ಡ್ ಮಂಕ್. ಪಾರ್ಟಿ ತುಂಬ ಜೋರಾಗಿರೋ ಥರ ಇದೆ. ಯಾರು ಬಂದಿದ್ರು? ಒಬ್ರು ಪ್ರೊಡ್ಯೂಸರ್ ಬಂದಿದ್ರು. ಪ್ರೊಡ್ಯೂಸರಾ? ಏನಂದ್ರು? ಕತೆ ಓಕೆ ಅಂತೇನಾ? ಕತೆನೋ ಓಕೆ ಆಯಿತು, ಆದರೆ ಅವ್ರು ಕಮರ್ಷಿಯಲ್ ಮಾಡ್ಬೇಕಂತೆ ಸಿನಿಮಾ. ಅದರಲ್ಲೇನಿದೆ, ಕಮರ್ಷಿಯಲೇ ಮಾಡಿದ್ರಾಯ್ತು ಬಿಡು. ಅಂದರೆ ಅಲ್ಲ, ನೀನಿನ್ ಸಿನಿಮಾ ಮಾಡಿ ಡೈರೆಕ್ಟರ್ ಆಗಿ ನನ್ನ ಮನೆಗೆ ಬಂದು ನಮ್ಮ ಲವ್ ವಿಷಯ ಹೇಳಿ ನಾವು ಮದುವೆ ಆಗೋದು ಯಾವಾಗ? ಅದಕ್ಕೆ ಕಮರ್ಷಿಯಲ್ ಆದರೆ ಕಮರ್ಷಿಯಲ್, ಏನಾದರೂ ಒಂದು ಮಾಡು ಅಷ್ಟೇ. ಅಲ್ಲ, ಈ ಹೊಸ ಹೀರೋನ ಹಾಕಿ ಕಮರ್ಷಿಯಲ್ ಸಿನಿಮಾ ಮಾಡೋದು ಹೇಗೆ? ಯಾರು ಹೀರೋ?
ಯಾರೋ ಒಬ್ಬರು ಪ್ರೊಡ್ಯೂಸರ್ ಸೈಡಿಂದ ಹೊಸ ಹುಡುಗ. ಸಿಗರೇಟ್ ತಗೊಳ್ಳಿ. ಸೂಪರ್ ಸರ್, ಕತೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಭರತ್. ಆದರೆ ನನ್ನನ್ನು ಹೀರೋ ಮಾಡ್ತೀರಿ ಅಂತಂದರೆ ನಾನೊಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಲಕ್ಷ್ಮೀದಾಸ್ ಅಂತ, ಅವ್ರ ಹತ್ರ ಪ್ರೊಡ್ಯೂಸ್ ಮಾಡಿಸ್ತೀನಿ. ಅಲ್ಲ ಭರತ್, ಈ ಥರ ಸಬ್ಜೆಕ್ಟಿಗೆ ಸ್ವಲ್ಪ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋರಿದ್ರೆ ಚೆನ್ನಾಗಿರುತ್ತೆ. ಸರ್, ನಾನು ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತೀನಿ ಸರ್. ಜಿಮ್ಮಿಗೆ ಬೇರೆ ಹೋಗ್ತಿದ್ದೀನಿ. ಜಿಮ್ಮಿಗೆ ಹೋಗೋರೆಲ್ಲ ಆ್ಯಕ್ಟ್ರ್ ಆದರೆ ಮತ್ತು ಆ್ಯಕ್ಟಿಂಗ್ ಕ್ಲಾಸ್ ಹೋಗೋರೆಲ್ಲ ಎಲ್ಲಿ ಗಾರೆ ಕೆಲಸಕ್ಕೆ ಹೋಗ್ಬೇಕಾ? ನೋಡಿ ಸರ್, ನೀವು ತುಂಬ ಸ್ಟ್ರಿಕ್ಟು, ತುಂಬ ಟ್ಯಾಲೆಂಟೆಡು ಅಂತ ನಿಮ್ಮ ಫ್ರೆಂಡ್ ವಿಕಾಸ್ ನನ್ನ ಹತ್ರ ಹೇಳಿದ್ದಾರೆ. ಅದಕ್ಕೆ ನೀವೇ ಡೈರೆಕ್ಟರ್ ಆಗಬೇಕು ಅಂತ ನಿಮ್ಮ ಹತ್ರ ಬಂದಿರೋದು. ನೀವು ಓಕೆ ಅಂತ ಹೇಳಿದರೆ ಲಕ್ಷ್ಮೀದಾಸ್ ಅವ್ರ ಹತ್ರ ಮಾತಾಡಿ ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ಹೇಳ್ತೀನಿ ಅಷ್ಟೇ. ಮಾಡೋಣ ಬಿಡಿ ಭರತ್. ಸರ್, ಬಜೆಟ್ ಎಷ್ಟಾದರೂ ಪರವಾಗಿಲ್ಲ ಸರ್, ಸಿನಿಮಾ ಮಾತ್ರ ಸೂಪರಾಗಿ ಬರಬೇಕು. ಆಮೇಲೆ ಸ್ಟೋರಿಗೆಲ್ಲ ನಾವು ತಲೆ ಹಾಕಕ್ಕೆ ಹೋಗಲ್ಲ ಸರ್, ನಿಮ್ಗೆ ಹೇಗೆ ಬೇಕೋ ನೀವು ಮಾಡಿ. ಸರಿನಾ ಸರ್? ಸರಿ ಭರತ್, ಮಾಡೋಣ. ಆದರೆ ಸರ್, ನಂದು ಒಂದು ಕಂಡೀಷನ್. ಡೈರೆಕ್ಟ್ರ್ ಓಕೆ ಅಂತ ಹೇಳಿದ ಮೇಲೆ ಇರೋದೊಂದು ಕಂಡೀಷನ್ ಸ್ಟಾರ್ಟ್ ಆಗಲೇಬೇಕಲ್ಲ. ಹಾಗೇನಿಲ್ಲ ಸರ್. ಹೇಳಿ, ಒಂದು ಕಿವಿಲಿ ಕೇಳೋಣ. ಸರ್, ಈ ಸಿನಿಮಾದ ಹೀರೋಯಿನ್ ಕ್ಯಾರೆಕ್ಟರ್ಗೆ ನನ್ನೊಂದು ಹುಡುಗಿದ್ದಾಳೆ ಸರ್, ಅವಳನ್ನು ಹೀರೋಯಿನ್ ಮಾಡೋಣವಾ? ಅಂದ್ಕೊಂಡೆ. ಈ ಸಿಗರೇಟ್ ಸೇದೋದು ಒಳ್ಳೇದಲ್ಲ ಅಂತ ಗೊತ್ತಿದ್ರು ಸಿಗರೇಟಲ್ಲಿ ಒಳ್ಳೆ ಸಿಗರೇಟ್ ಯಾವುದಂತ ಹುಡುಕ್ತೀವಿ. ಏನು ಮಾಡೋಕ್ಕಾಗಲ್ಲ. ಸರಿ, ಈ ಹುಡುಗಿ ಚೆನ್ನಾಗಿರ್ಬೇಕಲ್ಲ ಭರತ್? ಸೂಪರ್ ಆಗಿದ್ದಾಳೆ ಸರ್, ಸಖತ್ತಾಗಿ ಆ್ಯಕ್ಟ್ ಮಾಡ್ತಾಳೆ, ಜೊತೆಗೆ ಎಲ್ಲದಕ್ಕೂ ರೆಡಿ ಇದ್ದಾಳೆ ಸರ್. ನಮಗೆ ಆ್ಯಕ್ಟಿಂಗ್ ಚೆನ್ನಾಗಿ ಬಂದರೆ ಸಾಕು. ಬಾಯಲ್ಲ ಸರ್, ಕಣ್ಣಲ್ಲಿ ನೋಡಿ ಹೇಳಿ. ಇನ್ನೂ ಇದೆ ನೋಡಿ ಸರ್, ಕೆಳಗೆ ನೋಡಿ. ವಾಶ್ರೂಮ್ ಇದೆನಾ ಸರ್? ನಿಮಗೂ ಇಷ್ಟ ಆಗ್ಬೋದು ಸರ್. ಜೊತೆಗೆ ಎಲ್ಲದಕ್ಕೂ ರೆಡಿ ಇದ್ದಾಳೆ ಸರ್. ಹೀರೋಯಿನ್ ಚೆನ್ನಾಗಿದ್ದಾಳಾ? ಚೆನ್ನಾಗಿದ್ದಾಳೆ. ಮತ್ತಿನ್ನೇನು ಟೆನ್ಷನ್, ನೀನು ಸಿನಿಮಾ ಮಾಡು. ಅದು ನನಗೆ ಅವಳ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ. ಅವಳ ಕ್ಯಾರೆಕ್ಟರ್ ಇಟ್ಕೊಂಡು ನೀನೇನು ಮಾಡ್ತೀಯ? ನೀನು ದುಡ್ಡು ತಗೊಂಡು ನೀನು ಸಿನಿಮಾ ಮಾಡು ಅಷ್ಟೇ. ನನಗೆ ಹಂಗೆಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ ಖುಷಿ. ನೀನು ಹಂಗೆ ಮಾಡಲ್ಲ ಅಂದರೆ ಅವ್ರು ಇನ್ಯಾರೂ ಡೈರೆಕ್ಟರ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಆಗ ನೀನೇನು ಮಾಡ್ತೀಯಾ? ನನಗೇನು ಮಾಡೋಕ್ಕಾಗಲ್ಲ. ಪ್ಲೀಸ್ ಗುರು, ಯಾರು ಹೇಗಾದರೂ ಇರಲಿ, ನೀನು ನಮಗೋಸ್ಕರನಾದರೂ ಸಿನಿಮಾ ಮಾಡಬೇಕು. ಯಾರ್ಯಾರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೆ ಈ ಸಮಾಜದಲ್ಲಿ ಬದುಕೋಕ್ಕಾಗಲ್ಲ. ತಿಂಡಿ ಹಾಕೋ, ನಾನು ಕೈ ತೊಳ್ಕೊಂಡು ಬರ್ತೇನೆ. ಡೈರೆಕ್ಟ್ರೇ, ಕತೆ ಇಷ್ಟ ಆಯಿತು, ಆದರೆ ಇದರಲ್ಲಿ ಖುಷಿ ತಾನೇ ಸಾಯಬೇಕು, ಅವಳ ಕ್ಯಾರೆಕ್ಟರ್ ತಾನೇ ಸರಿ ಇಲ್ಲ. ಅಂದರೆ ನಿಮ್ಮ ಪ್ರಕಾರ ಹುಡುಗಿಯರು ತಪ್ಪು ಮಾಡಿದರೆ ತಪ್ಪು, ಹುಡುಗರು ಮಾಡಿದರೆ ತಪ್ಪಲ್ವಾ ಸರ್? ಅಲ್ಲಲ್ಲ, ತಪ್ಪು ತಪ್ಪೇ. ನೋಡಿ ಸರ್, ನನ್ನ ಸಬ್ಜೆಕ್ಟ್ ಈ ಥರ, ನಿಮ್ಗೆ ಇಷ್ಟ ಆದರೆ ಮಾಡೋಣ, ಇಲ್ಲ ಅಂದರೆ ಪರವಾಗಿಲ್ಲ. ಇಲ್ಲ, ಮಾಡೋಣ. ಆದರೆ ಇದರಲ್ಲಿ ಡೈರೆಕ್ಟರ್ ತಾನೇ ಹೀರೋ. ಇದರಲ್ಲಿ ಅಂತಲ್ಲ ಸರ್, ಎಲ್ಲ ಸಿನಿಮಾದಲ್ಲಿ ಡೈರೆಕ್ಟ್ರಿಗೆಲ್ಲೇ ಹೀರೋ, ಕಟ್ಔಟ್ ಒಂದು ಹಾಕಲ್ಲ ಅಷ್ಟೇ. ಆಗಲ್ಲ ಡೈರೆಕ್ಟ್ರೇ, ಈ ಸಿನಿಮಾದಲ್ಲಿ ಡೈರೆಕ್ಟರ್ ಪಾತ್ರ ಭರತ್ ತಾನೇ ಮಾಡೋದು. ಹೌದು, ಡೈರೆಕ್ಟ್ರ್ ತಾನೇ ಹೀರೋ. ಸರಿ, ಹಾಗಾದ್ರೆ ನಿಮ್ಮ ಬಜೆಟ್ ಎಷ್ಟು ಅಂತ ಹೇಳಿ. ಹಾಂ, ಓಕೆ ಸರ್, ಕಳಿಸ್ತೀನಿ ಸರ್. ಆದರೆ ಒಂದು ವಿಷಯ, ನಮ್ಮ ಒಬ್ಬಳು ಹುಡುಗಿದ್ದಾಳೆ, ಅವಳನ್ನೇ ಹೀರೋಣಿ ಮಾಡಬೇಕು. ಅಲ್ಲ ಸರ್, ಹೊಸ ಹೀರೋಣಿ ಆದರೆ ಕಷ್ಟ ಅಲ್ವಾ ಸರ್? ಹಾಗೆಲ್ಲ ನಾನು ಅವಳಿಗೆ ಹೀರೋಣಿ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಅಲ್ಲ ಸರ್, ನೀವು ಮಾತು ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟು ಹೀರೋಣಿ ಮಾಡೋಕ್ಕಾಗುತ್ತಾ? ಆ್ಯಕ್ಟಿಂಗ್ ಎಲ್ಲ ಬರಬೇಕಲ್ವಾ ಸರ್? ಸಖತ್ ಆಕ್ಟಿಂಗ್ ಮಾಡ್ತಾಳೆ ಅವಳು, ಕೆಲವು ಟಿಕ್ಟಾಕ್ ಎಲ್ಲ ಮಾಡಿದಾಳೆ, ತೋರಿಸ್ತೀನಿ, ನನ್ನ ಮೊಬೈಲಲ್ಲಿದೆ. ಟಿಕ್ಟಾಕಾ? ನೋಡಿ. ಡೈರೆಕ್ಟ್ರೆ, ನೀವು ಒಂದ್ಸಲ ಕರೆಸಿ ಸ್ಕ್ರೀನ್ ಟೆಸ್ಟ್ ಮಾಡಿಸಿ, ಅದರಲ್ಲೇನಿದೆ, ಫೋಟೋ ನೋಡ್ತಾ ಇರಿ. ವಾಶ್ರೂಮ್ಗೆ ಹೋಗಿ ಬರ್ತೇನೆ. ನಾನು ಅವಳಿಗೆ ಹೀರೋಣಿ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದೀನಿ.
ಸೂಪರ್ ಆಗಿದೆ ಮಗ ಕತೆ. ಈ ಕಥೆನ ತುಂಬ ಪ್ರೊಡ್ಯೂಸರ್ಗೆ ಹೇಳ್ದೆ ಮಗ, ಯಾರು ಒಪ್ತಾ ಇಲ್ಲ. ಯಾಕೆ? ಇದೇ ಥರ ಸಬ್ಜೆಕ್ಟ್ ಮಲಯಾಳಂ ತಮಿಳಲ್ಲಿ ಬಂದರೆ ರಿಮೇಕ್ ಮಾಡ್ತಾರೆ. ಅದೇ ನಾವು ಇಲ್ಲಿ ಹೊಸ ಥರ ಕೊಟ್ಟರೆ ತಗೊಳ್ಳಲ್ಲ ಇವರು. ಎಲ್ಲರೂ ಗೆದ್ದೆತ್ತಿನ ಬಾಲ ಹಿಡಿಯರಾಗೋದ್ರಲ್ಲ. ಗೆದ್ದೆತ್ತಿನ ಬಾಲ ಹಿಡಿದ್ರೆ ಪರವಾಗಿಲ್ಲ ಮಗ, ಇವ್ರು ಗೆದ್ದೆತ್ತಿನ ಕಾಲು ಹಿಡಿತಾರಲ್ಲ ಅದೇ ನನಗೆ ಅಸಹ್ಯ ಆಗೋದು. ನೀನು ಟೆನ್ಷನ್ ಮಾಡ್ಕೋಬೇಡ. ನನ್ನೊಬ್ಬ ಫ್ರೆಂಡ್ ಇದ್ದಾನೆ ಭರತ್ ಅಂತ, ಹೀರೋ ಆಗಬೇಕು ಅಂತ ಓಡಾಡ್ತಿದ್ದಾನೆ. ಅವನ ಜೊತೆ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಲಕ್ಷ್ಮೀದಾಸ್ ಅಂತ, ಒಳ್ಳೆ ಪ್ರೊಡ್ಯೂಸರು. ಅವನನ್ನೇನಾದರೂ ಹೀರೋ ಮಾಡಿದ್ರೆ ಅವ್ರು ಪಕ್ಕಾ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲ ಮಗ, ಅವರು ಈ ಥರ ಸಬ್ಜೆಕ್ಟ್ ಒಪ್ತಾರಾ? ಅವ್ರು ಹುಡುಕ್ತಿರೋದು ಇದೇ ಥರ ಕಥೆನ ಪಕ್ಕಾ ಮಾಡ್ತಾರೆ. ಹಾಗಾದರೆ ಮಾತಾಡು ಮಗ ನೀನು. 101% ಮಾತಾಡ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಥ್ಯಾಂಕ್ಸ್ ಮಗ. ಮಗ, ನಂದೊಬ್ಳು ಫ್ರೆಂಡ್ ಇದ್ದಾಳೆ, ಅವಳಿಗೆ ಆ್ಯಕ್ಟಿಂಗ್ ಮಾಡಬೇಕಂತ ಸಿಕ್ಕಾಬಟ್ಟೆ ಹುಚ್ಚಿದೆ. ನೀನೇನಾದರೂ ಅವಳಿಗೆ ಚಾನ್ಸ್ ಕೊಡ್ತೀಯ ಅಂದರೆ ನಾನು ಭರತ್ ಹತ್ರ ಮಾತಾಡ್ತೀನಿ. ಯಾರು ಮಗ, ನಿನ್ನ ಗರ್ಲ್ ಫ್ರೆಂಡಾ? ಅವಳು ಮದುವೆ ಆಗೋದಕ್ಕೆ. ಮತ್ತು ಇವಳು? ಇವಳಂಗೆ ಸೈಡಲ್ಲಿ ಬೋರ್ ಆದಾಗ ಬೇಕಾಗತ್ತೆ. ಅವಳು ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಳ ಮಗ? ಆ್ಯಕ್ಟಿಂಗೇ ಇಂಪಾರ್ಟೆಂಟ್ ಈ ಪಿಕ್ಚರಲ್ಲಿ. ಆ್ಯಕ್ಟಿಂಗಲ್ಲಿ ನಟ ಭಯಂಕರ. ಖುಷಿ ಅಂತ ತುಂಬ ಖುಷಿ ಕೊಡ್ತಾಳೆ. ನಿನಗೆ ಬೋರ್ ಆದಾಗ ಹೇಳು, ಕರೆಸ್ತೀನಿ. ಸರಿ ಮಗ, ಇನ್ನೊಂದು ಪೆಗ್ ಹಾಕು, ಬಂದೆ. ಖುಷಿ ಅಂತ ತುಂಬ ಖುಷಿ ಕೊಡ್ತಾಳೆ. ನಿನಗೆ ಬೋರ್ ಆದಾಗ ಹೇಳು, ಕರೆಸ್ತೀನಿ. ಗುರು, ಏನಾಯ್ತು? ಕನಸು. ನೀನ್ ಹೀಗೆ ಕನಸು ಕಾಣ್ತಾ ಇದ್ರೆ ನಮ್ಮ ಮದುವೆ ಆದಂಗೆ. ಸಿಗ್ಗಿ ತಂದಿದ್ಯಾ? ತಂದಿದ್ದೀನಪ್ಪ. ನಿನ್ನ ಲವ್ ಮಾಡಿದ ಕರ್ಮಕ್ಕೆ ಸಿಗರೇಟು ತಗೊಂಡು ಬರ್ಬೇಕಾಗುತ್ತೆ. ತಗೋ, ಎಷ್ಟು ಹೇಳಿದ್ರಷ್ಟೇ. ಯಾರು ಬಂದಿದ್ರು? ರೂಮ್ ಎಷ್ಟು ಗಲೀಜಾಗಿದೆ. ನನ್ನ ಫ್ರೆಂಡ್ ಬಂದಿದ್ದ. ನಾನು ಬಂದು ರೂಮ್ ಕ್ಲೀನ್ ಮಾಡೋದು, ನಿನ್ನ ಫ್ರೆಂಡ್ಸ್ ಬಂದು ಇಲ್ಲಿ ಗಲೀಜು ಮಾಡೋದು. ನಂಗಿದೇ ಕೆಲಸ ಆಯಿತು. ನೀನು ಫ್ರೆಂಡ್ಸಿಗೆ ಹೇಳಬೇಕು, ರೂಮ್ ಗಲೀಜು ಮಾಡಬಾರ್ದು, ನನ್ನ ಮದುವೆ ಆಗೋಳು ಬಂದು ಬೈತಾಳೆ ಅಂತ. ಅವರಿಗೆಲ್ಲ ನಮ್ಮ ವಿಷಯ ಗೊತ್ತಿಲ್ಲ ಬಿಡು. ನೀನು ಯಾಕೆ ನಿನ್ನ ಫ್ರೆಂಡ್ಸಿಗೆ ನಮ್ಮ ವಿಷಯ ಹೇಳಲ್ಲ? ಟೈಮ್ ಬಂದಾಗ ಹೇಳು ರೈಟಲ್ಲ. ಯಾಕೆ ಈಗ ಹೇಳಿದರೆ ನಾಚಿಕೆ ಆಗುತ್ತಾ, ಅಥವಾ ಡೈರೆಕ್ಟರ್ ಲವ್ ಮಾಡಬಾರ್ದಂತಿದೆಯಾ? ಅವರೆಲ್ಲ ಲವ್ ಸ್ಟೋರಿ ಕೇಳುವಂಥ ಫ್ರೆಂಡ್ಸ್ ಅಲ್ಲ. ಯಾರಪ್ಪ ನಿನ್ನ ಅಂಥ ಫ್ರೆಂಡ್ಸು? ವಿಕಾಸ್ ಅಂತ. ವಿಕಾಸ? ಯಾವ ವಿಕಾಸ್? ನಿಂಗೆ ಗೊತ್ತಿರಲ್ಲ ಬಿಡು. ಹಾಂ ಸರಿ. ವಿಕಾಸ್ಗೆ ನಾನು ನನ್ನ ಸಿನಿಮಾದ ಸ್ಟೋರಿ ಅಲ್ಲದೆ ಅವನಿಗೆ ಸ್ಟೋರಿ ಇಷ್ಟ ಆಯಿತು. ಹೌದಾ? ವಿಕಾಸ್ ಅಂದ ಅವನ ಫ್ರೆಂಡ್ ಭರತ್ನ ಹೀರೋ ಮಾಡೋಕ್ಕೆ. ಯಾವ ಭರತ್? ನಿಂಗೆ ಗೊತ್ತಿರಲ್ಲ ಬಿಡು. ಭರತ್ನ ಹೀರೋ ಮಾಡಿದರೆ ಭರತ್ನತ್ತ ಒಬ್ಬರು ಲಕ್ಷ್ಮೀದಾಸ್ ಅಂತ ಪ್ರೊಡ್ಯೂಸರ್ ಇದ್ದಾರಂತೆ. ಯಾವ ಲಕ್ಷ್ಮೀದಾಸ್? ನಿಂಗೆ ಗೊತ್ತಿರಲ್ಲ ಬಿಡು. ಭರತ್ ಮತ್ತೆ ಲಕ್ಷ್ಮೀದಾಸ್ ಇಲ್ಲಿಗೆ ಬಂದಿದ್ರಾ? ಬಂದಿಲ್ಲ. ವಿಕಾಸ್ ಅವ್ರಿಗೆ ಹೇಳ್ತೀನಂತ ಹೇಳಿದ್ದಾನೆ. ಲಕ್ಷ್ಮೀದಾಸ್ ಪ್ರೊಡ್ಯೂಸ್ ಮಾಡಿದ್ರೆ ನೀನು ಸಿನಿಮಾ ಮಾಡ್ಬೋದಲ್ವಾ? ಮಾಡ್ಬೋದು, ಆದರೆ ಸಿನಿಮಾಕ್ಕೆ ಒಬ್ಳು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋಂಥ ಹೀರೋಯಿನ್ ಬೇಕಲ್ಲ. ಆ ಥರ ಹೀರೋಯಿನ್ ಯಾರಿದ್ದಾರೆ? ಅದೇ ಪ್ರಾಬ್ಲಮ್. ಅದಕ್ಕೆ ಈ ಸಿನಿಮಾದಲ್ಲಿ ನೀನೇ ಹೀರೋಯಿನಿಗೆ ಆ್ಯಕ್ಟ್ ಮಾಡ್ತೀಯಾ? ಯಾರು? ನಾನಾ?
ನನಗೆ ಆ್ಯಕ್ಟಿಂಗ್ ಎಲ್ಲ ಬರಲ್ಲ. ಇನ್ನು ನ್ಯಾಚುರಲ್ ಆಗಿ ಬೇರೆ. ನಾನು ಹೆಂಗೆ ಆ್ಯಕ್ಟ್ ಮಾಡಲಿ? ಹೆಣ್ಮಕ್ಳಿಗೆ ಆ್ಯಕ್ಟಿಂಗ್ ಎಲ್ಲ ಕಷ್ಟ ಆಗಲ್ಲ, ಅವರು ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತಾರೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ನನಗೆ ಅವ ಆ್ಯಕ್ಟಿಂಗೂ ಬೇಡ, ಸಿನಿಮಾದವರ ಸಾವಾಸನೂ ಬೇಡ. ಕತೆ ಸೂಪರ್ ಆಗಿದೆ ಡೈರೆಕ್ಟ್ರೆ. ಥ್ಯಾಂಕ್ ಯು ಸರ್. ಎಷ್ಟು ಬಜೆಟ್ ಪ್ಲ್ಯಾನ್ ಮಾಡಿದ್ದೀರಾ? ಬಜೆಟ್ ನಾನು ನಿಮ್ಗೆ ಆಮೇಲೆ ಕಳಿಸ್ತೀನಿ ಸರ್. ಬಜೆಟ್ ಎಷ್ಟಾದರೂ ಪರವಾಗಿಲ್ಲ, ಆದರೆ ಸಿನಿಮಾಕ್ಕೆ ಹೀರೋಯಿನ್ ನನ್ನ ಕಡೆಯಿಂದ. ಅಲ್ಲ ಸರ್, ಈ ಸಬ್ಜೆಕ್ಟ್ಗೆ ಹೊಸ ಏನ ಹಾಕೊಂಡು ಹೆಂಗೆ ವರ್ಕೌಟ್ ಆಗುತ್ತೆ ಅನ್ಕೋತೀರಾ ನೀವು? ಹೊಸಬ್ಳಾದ್ರೂ ಸಖತ್ತಾಗಿದ್ದಾಳೆ, ಫೋಟೋ ತೋರಿಸ್ತೀನಿ ರೀ. ತಗೊಳ್ಳಿ, ಫೋಟೋ ನೋಡಿ ಉಳ್ದು. ಇಲ್ಲಿ ಟಾಯ್ಲೆಟ್ ಎಲ್ಲಿದೆ?